ನನ್ನೆಲ್ಲ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗ ಮಾಡುವಂಥ ನಮಸ್ಕಾರಗಳು. ನಾನು ಇವತ್ತು ನಿಜಗಲ್ ಕೋಟೆಯನ್ನು ಟ್ರೆಕ್ಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ನಿಜಗಲ್ ಕೋಟೆ ಇತಿಹಾಸ ಹಾಗೂ ಅದು ಹೇಗಿದೆ, ಯಾರು ಕಟ್ಟಿದ್ರು, ಮೊದಲ ಬಾರಿಗೆ ಯಾರು ಕಟ್ಟಿದ್ರು ಅಂತ ಅದನ್ನು ನಾನು ಮೇಲ್ಗಡೆ ಹೋಗಿ ಹೇಳ್ತೀನಿ. ಬನ್ನಿ ಮೇಲ್ಗಡೆ ಹೋಗೋಣ. ಹಾಗೆ ಇಲ್ಲೇ ನಾವು ಬರಬೇಕಾದ್ರೆ ಒಂದು ಎಂಟ್ರೆನ್ಸಲ್ಲೇ ಒಂದು ಬಂಡೆ ಮೇಲೆ ಗಣೇಶನ ವಿಗ್ರಹವನ್ನು ಕೆತ್ತಿದ್ದಾರೆ. ಇದು ಸಿಂಬಲ್ ನೋಡ್ಬೋದು ನೀವು. ಒಂದು ಬೃಹತ್ತಾದ ಬಂಡೆ ಮೇಲೆ ಒಂದು ವಿಘ್ನೇಶ್ವರನ ಒಂದು ವಿಗ್ರಹವನ್ನು ಕೆತ್ತಿದ್ದಾರೆ. ಈ ಕಡೆ ಒಂದು ಶಿವಲಿಂಗವನ್ನು ಕೆತ್ತಿದ್ದಾರೆ. ಕಾಣ್ತಾ ಇಲ್ಲ, ಸ್ವಲ್ಪ ಬಿಸಿಲು ಹೊಡಿತಿದೆ. ಈ ಕಡೆ ಶಿವಲಿಂಗ ಮತ್ತು ಹಾಗೆ ಈ ಕಡೆ ಒಂದು ನಂದಿಯ ವಿಗ್ರಹವನ್ನು ಕೆತ್ತಿದ್ದಾರೆ. ನೋಡ್ಬೋದು, ಚಿಕ್ಕದಾದ ಒಂದು ನಂದಿ ವಿಗ್ರಹ ಕಾಣಿಸ್ತಾ. ಹಾಗೆ ಇಲ್ಲೇ ಪಕ್ಕದಲ್ಲಿ ಒಂದು ಆಂಜನೇಯನ ವಿಗ್ರಹವನ್ನು ಕೆತ್ತಿದ್ದಾರೆ. ನೋಡ್ಬೋದು, ಒಂದು ಸುಂದರವಾದ ನಮ್ಮ ಆಂಜನೇಯ ವಿಗ್ರಹ ನೋಡಿ. ಹಾಗೆ ಬಂದರೆ ಇಲ್ಲೊಂದು ಮೊದಲನೇ ಎಂಟ್ರೆನ್ಸ್ ಸಿಗುತ್ತೆ, ಕೋಟೆ ಬಾಗಿಲು. ಕೋಟೆ ಬಾಗಿಲನ್ನು ನೋಡ್ತಾ ಇದ್ದೀರ ನೀವು ಇವಾಗ. ಇದೇ ಈ ಕೋಟೆಯ ಮುಖ್ಯ ದ್ವಾರ ಅಥವಾ ಮೇಯ್ನ್ ಎಂಟ್ರೆನ್ಸು ಅಂತ ಹೇಳ್ಬೋದು. ನೋಡಿ, ಹಳೆಯದಾದ ಒಂದು ಕೋಟೆಯನ್ನು ನೋಡ್ತಾ ಇದ್ದೀರಾ. ಇದು ಆಲ್ಮೋಸ್ಟ್ ಎಲ್ಲ ಸೈಡಲ್ಲೆಲ್ಲ ಬಿದ್ದೋಗಿದೆ, ಶಿಥಿಲಗೊಂಡು ಆಲ್ಮೋಸ್ಟ್ ಬಿದ್ದೋಗಿದೆ. ನೋಡ್ಬೋದು ನೀವು, ಇಷ್ಟು ದಪ್ಪ ದಪ್ಪ ಬಂಡೆಗಳನ್ನ ಇಟ್ಟು ಆಗಿನ ಕಾಲದಲ್ಲಿ ಏ ರೀತಿ ಕೋಟೆ ಕಟ್ಟಿದರೆ ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ನೋಡ್ತಾ ಇದ್ದೀರಾ ನೀವು, ಎಷ್ಟು ದಪ್ಪ ಗೋಡೆ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಒಂದು 10 ಅಡಿ ಗೋಡೆಯನ್ನು ಕಟ್ಟಿದ್ದಾರೆ ನೋಡಿ. ಇದು ಕೋಟೆ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ, ಕೋಟೆ ಎಂಟ್ರೆನ್ಸು. ಇದು ಕೋಟೆಯನ್ನು ಓರೆಯಾಗಿ ಕಟ್ಟಿದ್ದಾರೆ. ಯಾಕೆ ಅಂದರೆ ಸಡನ್ನಾಗಿ ಯಾರಾದರೂ ಅಟ್ಯಾಕ್ ಮಾಡಿದಾಗ ಇಲ್ಲಿ ಬೇಗ ಬಂದು ಅಟ್ಯಾಕ್ ಮಾಡಬಾರ್ದು ಅಂತ ಈ ರೀತಿ ಓರೆಯಾಗಿ ಕಟ್ಟಿರ್ತಾರೆ. ಹಾಗೆ ಇಲ್ಲಿ ಬಂದರೆ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು. ನೋಡಿ, ಇಲ್ಲಿ ಆಂಜನೇಯ ದೇವಸ್ಥಾನವನ್ನು ನಾವು ನೋಡ್ಬೋದು ನೀವು. ಎಷ್ಟು ಸುಂದರವಾದ ಒಂದು ಮೂರ್ತಿ. ಒಂದು ಬೃಹತ್ತಾದ ಬಂಡೆಯ ಮೇಲೆ ಈ ದೇವರ ವಿಗ್ರಹವನ್ನು ಕೆತ್ತಿದ್ದಾರೆ. ಎಲ್ಲ ಕೋಟೆಯಲ್ಲೂ ಸಹ ಇದೇ ರೀತಿ ಎಂಟ್ರೆನ್ಸಲ್ಲಿ ಒಂದು ಆಂಜನೇಯ ಮೂರ್ತಿಯನ್ನು ಕೆತ್ತಿರ್ತಾರೆ. ನೋಡ್ಬೋದು. ಹಾಗೆ ಈ ಕಡೆ ಒಂದು ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲೊಂದು ಎಂಟ್ರಿಯ ದ್ವಾರವನ್ನು ನಾವು ನೋಡ್ಬೋದು. ಈ ಎಂಟ್ರಿ ತಗೊಂಡು ಮುಂದೆ ಹೋದರೆ ಸ್ವಲ್ಪ ಇಲ್ಲಿ ಒಂದು ಮೆಟ್ಟಿಲುಗಳು ಸಿಗ್ತವೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವು ಹಾಗೆ ಈ ಕಡೆ ಮುಂದೆ ಬಂದರೆ ಇಲ್ಲೊಂದು ಕಲ್ಯಾಣಿನ ನೋಡ್ಬೋದು. ಇದು ಕಲ್ಯಾಣಿ ಅಲ್ಲ, ಇದು ನ್ಯಾಚುರಲ್ ಆಗಿರುವಂಥ ಒಂದು ಕೊಳವನ್ನು ನಾವು ನೋಡ್ಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ಎನಿ ಟೈಮ್ ನೀರಿರುತ್ತೆ ಅಂತ ಹೇಳ್ತಾರೆ. ಎಂಥ ಬೇಸಿಗೆಗಾಲದಲ್ಲೂ ಕೂಡ ನೀರಿರ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಸ್ವಲ್ಪ ಮುಂದೆ ಹೋದರೆ ಹಾಗೆ ಇಲ್ಲೊಂದು ನಾವು ಒಳಕಲ್ಲನ್ನು ನೋಡ್ಬೋದು.
ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಯಾರಾದರೂ ಅಡುಗೆ ಮಾಡುವಾಗ ಒಂದು ಏನಾದರೂ ಖಾರ ಅಥವಾ ಏನಾದರೂ ರುಬ್ಬೋಕೆ ಅಂತ ಇಲ್ಲಿ ಮಾಡಿದ್ದಾರೆ ಅನಿಸುತ್ತೆ. ಇದು ಆಳ ಇರೋದ್ರಿಂದ ಈ ಕಡೆ ಎಲ್ಲ ತಂತಿಗಳನ್ನು ಹಾಕಿದ್ದಾರೆ, ಮುಳ್ತಂತಿ, ಯಾರು ಒಳಗಡೆ ಹೋಗಬಾರ್ದು ಅಂತ. ಇದು ತುಂಬಾ ಆಳ ಇದೆ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಾ ನೀವು, ಈಗ ಮುಂದೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವಿನಾಯಕನ ದೇವಸ್ಥಾನವನ್ನು ನಾವು ನೋಡ್ಬೋದು. ಇದು ಕೂಡ ಒಂದು ಪುರಾತನ ದೇವಸ್ಥಾನ, ನೋಡ್ತಾ ಇದ್ದೀರಾ. ನೋಡ್ಬೋದು ಎಷ್ಟು ಸುಂದರವಾಗಿದೆ ವಿಗ್ರಹ. ಇದು ನನ್ನ ಅನಿಸಿಕೆ ಪ್ರಕಾರ ಇದು ಒಂದು ಹೊಸದಾದ ವಿಗ್ರಹ ಅಂತ ನನಗನ್ಸುತ್ತೆ. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಹೊರಗಡೆ ಬಂದರೆ ಇಲ್ಲಿ ಒಂದು ಎಕ್ಸಿಟ್ ಇದೆ. ಇದು ಎಕ್ಸಿಟೋ ಅಥವಾ ಎಂಟ್ರಿನೋ ಗೊತ್ತಿಲ್ಲ, ನೋಡ್ಬೋದು. ಹಾಗೆ ಇಲ್ಲಿ ಪಕ್ಕದಲ್ಲಿ ನಾಗದೇವತೆಗಳ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ. ಆ ಕಡೆ ಈ ಕಡೆ ನೋಡ್ಬೋದು ನೀವು. ಇದು ಹಳೆಯ ಕಾಲದಲ್ಲಿ ಬಾಗಿಲನ್ನು ಇಡೋದಕ್ಕೆ ಮಾಡಿರುವಂತಹ ಒಂದು ಹೋಲ್ಗಳು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೋಟೆ ಎಷ್ಟುದ ಇದೆ, ಎಷ್ಟು ದೊಡ್ಡದಾದ ಒಂದು ಕೋಟೆ ಕಟ್ಟಿದ್ದಾರೆ. ಆಗಿನ ಟೆಕ್ನಾಲಜಿ ಯಾವ ರೀತಿ ಇತ್ತು ಅಂತ ನೋಡ್ಬೋದು. ಆ ಕಡೆ ಮತ್ತು ಈ ಕಡೆ ಕೂಡ ಕೋಟೆಯನ್ನು ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ಒಂದು ಸ್ಟೇಜ್ಗಳನ್ನು ಇಟ್ಟು ಕಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಗಮನಿಸಬೇಕು, ಇಲ್ಲಿ ಯಾವುದೇ ಒಂದು ಪಾಯ ಏನೂ ಹಾಕಿಲ್ಲ. ಒಂದು ಬೃಹತ್ತಾದ ಬಂಡೆಯ ಮೇಲೆ ಕೋಟೆಯನ್ನು ಕಟ್ಟಿದ್ದಾರೆ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಮೇನ್ ಡೋರು. ಹಾಗೆ ಈ ಕಡೆ ಮುಂದೆ ಬಂದರೆ ಜನಸಾಮಾನ್ಯರಿಗೆ ಓಡಾಡೋದಕ್ಕಂತಲೇ ಇಲ್ಲಿ ಒಂದು ದಿಡ್ಡಿ ಬಾಗಿಲನ್ನು ಮಾಡಿದರು. ಇದೇ ನೋಡ್ತಾ ಇದ್ದೀರಾ ನೀವು, ಇದು ದಿಡ್ಡಿ ಬಾಗಿಲು. ಇದು ಜನಸಾಮಾನ್ಯರಿಗೆ ಓಡಾಡೋಕ್ಕಂತಹ ಒಂದು ಬಾಗಿಲು. ಬೆಟ್ಟಗಳನ್ನು ನಾವು ನೋಡ್ಬೋದು. ಹಾಗೆ ಅಲ್ಲಿ ನೋಡ್ಬೋದು ಕೋಟೆಯ ಅವಶೇಷಗಳನ್ನು ನೋಡ್ತಾ ಇದ್ದೀರಾ. ಮತ್ತು ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ, ಹೋಗೋಣ. ಇದು ಕೋಟೆ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ. ಇಲ್ಲಿ ಹಳೆಯ ಕಾಲದ ಒಂದು ಮೆಟ್ಲುಗಳನ್ನು ನೋಡ್ಬೋದು ನಾವು. ಇದು ಈ ಕೋಟೆಯಲ್ಲಿರುವಂಥ ಎರಡನೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ನೋಡ್ಬೋದು. ಇಲ್ಲೂ ಕೂಡ ಒಂದು ಬಂಡೆಯಲ್ಲಿ ಮೂರ್ತಿಯನ್ನು ಕೆತ್ತಿದ್ದಾರೆ. ಜೈ ಶ್ರೀರಾಮ್. ಹಾಗೆ ಈ ಕೋಟೆ ಆಂಜನೇಯ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ದೇವರನ್ನು, ಹಾಗೆ ಈ ಕಡೆ ಮುಂದೆ ಹೋದರೆ ಅಲ್ಲಿ ಒಂದು ಎಂಟ್ರಿ ಇದೆ. ಆ ಕಡೆಯಿಂದ ಎಂಟ್ರಿ ತಗೊಳ್ಬೇಕು. ಬನ್ನಿ ಹೋಗೋಣ ಒಳಗಡೆ. ಈ ಕೋಟೆಯನ್ನು ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅನ್ನೋದನ್ನ ಅಲ್ಲಿ ಟಾಪಿಗೆ ಹೋಗಿ ಹೇಳ್ತೀನಿ. ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ತುಂಬ ರೋಚಕವಾದ ಒಂದು ಕೋಟೆ ಇದೆ. ಒಂದು ದುರ್ಗಮ ಬೆಟ್ಟದ ಮೇಲೆ ಕೋಟೆಯನ್ನು ಯಾವ ರೀತಿ ನಿರ್ಮಿಸಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ ಮೇಲ್ಗಡೆ. ನೋಡ್ಬೋದು ನೀವು, ಈ ಒಂದು ಬೃಹತ್ತಾದ ಬಂಡೆಯ ಮೇಲೆ ಈ ರೀತಿಯ ಒಂದು ಮೆಟ್ಟಿಲುಗಳನ್ನು ಕೆಟ್ಟಿದ್ದಾರೆ. ಒಂದು ಚಿಕ್ಕ ಮೆಟ್ಟಿಲನ್ನು ಮಾಡಿದ್ದಾರೆ. ಯಾಕಂದರೆ ಯಾರು ಸ್ಕಿಡ್ಡಾಗಿ ಕೆಳಗಡೆ ಬೀಳಬಾರ್ದು ಅಂತ ಗ್ರಿಪ್ಪಿಗೋಸ್ಕರ ಮಾಡಿದ್ದಾರೆ. ಇದು ಯಾವಾಗ ಮಾಡಿದ್ದಾರೆ ಅಂತ ಗೊತ್ತಿಲ್ಲ.
ಮುಂಚೆ ಹಳೆ ಕಾಲದಲ್ಲೇ ಮಾಡಿದ್ರ ಅಥವಾ ಕೋಟೆ ನಿರ್ಮಿಸಿದಾಗ ಮಾಡಿದ್ರ ಅಥವಾ ಇತ್ತೀಚೆಗೆ ಮಾಡಿದರೆ ಅಂತ ಗೊತ್ತಿಲ್ಲ. ಆದ್ರೂ ಇಲ್ಲಿ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಪ್ರಪಾತ ಇದೆ. ಇಲ್ಲಿ ಮಾತ್ರ ತುಂಬಾ ಹುಷಾರಾಗಿ ಹೋಗ್ಬೇಕು. ಒಂದು ಸ್ವಲ್ಪ ಸ್ಲಿಪ್ ಆದರೂ ಕೂಡ ನಾವು ಕೆಳಗಡೆ ಇರ್ತೀವಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಚಿಕ್ಕ ದ್ವಾರವನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಬಾಗಿಲು ಕೂಡ ಇಲ್ಲ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಮಳೆಗಾಲದಲ್ಲಿ ನೀರು ಕೂಡ ಹರಿತದೆ. ಇಲ್ಲೇನಾದ್ರು ಕಾಲು ಬಿಟ್ಟರೆ ಸೀದಾ ನಾವು ಅಲ್ಲಿಗೆ ಹೋಗಿರ್ತೀವಿ ಕೆಳಗಡೆ. ತುಂಬ ಹುಷಾರಾಗಿ ಹೋಗ್ಬೇಕಿಲ್ಲಿ. ಅದಕ್ಕೋಸ್ಕರ ವೀಡಿಯೋ ಆಫ್ ಮಾಡ್ತಾಯಿದ್ದೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ.